ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಿಮಗೆ ಏನಾರು ಐಡಿಯಾ ಇದ್ದರೆ ನನಗೆ ಹೇಳಿ. ನನಗೆ ಈ ನಡುವೆ ಯಾಕೋ ವಾಯ್ಸ್ ಬೇಗನೆ ಚೇಂಜ್ ಆಗ್ತಾಯಿದೆ. ಸೊ ಅದರಿಂದ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ, ಸ್ವಲ್ಪ ಸರಿ ಹೋಗಲಿ ಅಂತ ಅಂದ್ಬಿಟ್ಟು. ಇವಾಗ ಬೆಳಗ್ಗೆನೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದು ಆ್ಯನಿವರ್ಸರಿ ಇದೆ, 25th ಆ್ಯನಿವರ್ಸರಿ. ಅದೇ ಸ್ಪೆಷಲ್ಲು. ಸೊ ಅವಾಗ ಹೇಳಬೇಕು ಅನ್ನೋದೇನಿಲ್ಲ ಅಂದ್ಬಿಟ್ಟು ನಾನು ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ. ಇವತ್ತಿನ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಹೇಗಿರುತ್ತೆ ಏನು ಅಂತ. ನಾವು ಹಳೆ ಮನೆ ಹತ್ರ ಬಂದಿದ್ದೀವಿ, ಕನಕಾಂಬರ ಬೆಳೆದಿದೆ, ಕಿತ್ಕೊಳ್ಳೋಣ ಅಂತ. ಸೊ ಫುಲ್ ರಾವಾಗಿ ವೀಡಿಯೋ ನೋಡಿಸ್ತೀನಿ, ನೋಡಿ ಹೇಗಿರುತ್ತೆ ಏನು ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಎಲೆ ಅಲ್ವಾ? ಎಲ್ಲಿ ಏನೋ ಗೊತ್ತಿರೋ ಥರ ಹೇಳ್ಬಿಟ್ಲು. ಯಾವ್ದು ಕುಂಬಳಕಾಯಿ? ಶ್ರೀದೇವಿ ಹೇಳಿದ್ಲು ಅದು ಕುಂಬಳಕಾಯಿ ಅಲ್ಲ. ಅಲ್ಲ ಅಂತ ಹೇಳಿದ್ದೇನೆ. ಅದಂತ ಅಲ್ಲ ಅಂತ ಹೇಳ್ದೈತೆ ನಿಮ್ಮ ಮಗಳು ಒಂದ್ ವಿಷಯ ಹೇಳ್ಕೊಂಡ್ರೆ ಸಾಕು, ಅದನ್ನ ಅಪ್ಪ ಹೇಳ್ತಾಳೆ. ಯಾಕೆ ಹೇಳು? ಸೀರಿಯಲ್ ನೋಡಿದಿರ ಅಷ್ಟೊಂದು? ಅದಕ್ಕೆ ಯಪ್ಪ ಸೀರಿಯಲ್ ಬಿಟ್ಟಿದ್ಯಾ? ನಾನು ಇದುವರೆಗೂ ಒಂದು ಸೀರಿಯಲ್ ನೋಡೋಣ ಗೀತಾ. ಒಂದೇ ಸೀರಿಯಲ್ ಅಲ್ಲ, ಮತ್ತೆ ನಾನು ಯಾವ್ದು ನೋಡ. ನೋಡು ಇಷ್ಟು ಕ್ಲಿಯರ್ ಆಗಿ ಕಾಣಿಸ್ತದೆ ನ್ಯಾಚುರಲ್ ಆಗಿ. ಸರಿ, ಮನ ಸುಮಾರು ಸಿಕ್ತಪ್ಪ ಹೂವು. ಇಷ್ಟು ಹೂಕ್ಕೆ ಜಾಸ್ತಿ ರೇಟ್ ಇದ್ದಾಗ ಕನಕಾಂಬರ ಇಷ್ಟು ಕಾಸ್ಟ್ಲಿ ಗೊತ್ತಾ ಅಲ್ಲಿ ಅಲ್ಲಮ್ಮ? ಈ ಕಡಿಮೆ ಇದೆ ಹೂವು. ಇವಾಗ ಕಡಿಮೆ ಇದೆ ಹೂವು. ಅಕ್ಕ ಎಲ್ಲಕ್ಕ ಜೋಳದ್ದು ಜೋಳದ್ದು ನಮ್ಮಮ್ಮ ಇವಾಗ ಶಕೆ ಇಲ್ಲ ಆಕ್ಚುಲಿ. ಮಕ್ಳು ಗೊತ್ತಿದ್ರು ಓಡ್ ಬಂದ್ಬಿಡ್ತಿದ್ರು, ಕರೆಯಲಿಲ್ಲ ಬಂದ್ಬಿಡ್ತೀವಿ. ಇದು ಬೇರೆ ಸೊಪ್ಪು. ಹೌದಮ್ಮ? ಇದು ಸೊಪ್ಪು ಬೇಯಿಸ್ಬಿಟ್ಟು ತಿನ್ಬೇಕು, ಅವಾಗ ಹೊಟ್ಟೆಲಿರೋದೆಲ್ಲ ನಮ್ಮ ಅತ್ತೆಗೂ ಸ್ವಲ್ಪ ಸ್ವಲ್ಪ ಗೊತ್ತಪ್ಪ ಸೊಪ್ಪು ಬಗ್ಗೆ. ಶ್ರೀದೇವಿ ಈ ಥರ ಇಬ್ನಿ ಬೆಂಗಳೂರಲ್ಲಿ ಬೀಳೋದೇ ಇಲ್ಲ ನೋಡು. ನಾನು ಈ ಸ್ಕೂಲಿಗೆ ಬರೋಷ್ಟರಲ್ಲಿ ಬೆಂಗಳೂರಿಗೆ ಓಡಿಸ್ಬಿಟ್ಟಿದ್ರು. ಅಲ್ಲಿ ಓದ್ತಾ ಇದ್ದಿದ್ದು ನಾನು. ಪುಟ್ಟಿ ನಾನು ಪುಟ್ಟ ಒಂದೇ ವರ್ಷ ನಾನು ಓದಿದ್ದು. ಏನ್ ಮಗಳೇ? ಚಿಕ್ಕಪ್ಪ ಇಲ್ಲ ಕಟ್ಟೋದು? ಚಿಕ್ಕಪ್ಪ ಎಲ್ಲಿ ಕಟ್ಟೋದು? ಲೈಟ್ ಕಂಬ ಬಂದ್ಬಿಟ್ಟೈತೆ. ಅದಿರುತ್ತೆ ಅಲ್ಲಿ ಗಂಟದಲ್ಲ ನಮ್ದು, ಅದು ಉಲ್ಮೇದೆ ಗಂಟದಲ್ಲ. ಅದೇ ನೀರ್, ಅದು ನೀರ್ ಮನೆ ಅಲ್ಲೂ ಮಾಡ್ಬೋದಿತ್ತಲ್ಲ ನಾವು. ಪಂಪ್ಸೆಟ್ ಮನೆ. ಪಂಪ್ಸೆಟ್ ಇದಕ್ಕೆ ತೆಗ್ತಾರೆ ಅದೇ ನೀನಿ ಅಲ್ಲ, ನೆಲ್ಲಿಕಾಯಿ ಅನ್ಕೊಂಡಿದ್ದೆ. ಇಷ್ಟು ಕ್ಲಿಯರ್ ಆಗಿ ಬರ್ತಾ ಇದೆ ನೋಡು. ಮತ್ತೆ ನೋಡು ಅಮ್ಮ, ಇಳ್ಸಮ್ಮ, ಹೆಂಗಿರು ಒಗಿಬೇಕು. ಹೆಂಗಿರು ಸ್ವಲ್ಪ ಮೇಲಕ್ಕೆ ಉಡ್ಕೊಂಡಿದ್ದೀರಾ ಬಿಡಿ. ಶ್ರೀ ಯಶ್ ಬಿಫೋರ್ ಮ್ಯಾರೇಜು, ಆಫ್ಟರ್ ಮ್ಯಾರೇಜ್ ಶ್ರೀ JP ಅಲ್ಲ ಶ್ರೀದೇವಿ. ಶ್ರೀ ಯಶ್ ಅಂತ ಹಾಕೊಂಡಿದ್ಲು ಇನ್ಸ್ಟಾ ಐಡಿಲಿ, ಇವಾಗ ಶ್ರೀ JP ಅಂತೆ. JP ಇವಳು ನೋಡು ಬಂದು ತಪ್ಕೊಬಿಟ್ರು, ಸಿಕ್ಕಿ ಚಾನ್ಸು ಅಂತ. ಗೀತಮ್ಮ ಅಪರೂಪಕ್ಕೆ ಸಿಕ್ಕದಲ್ವಾ, ಅದಕ್ಕೆ. ಬಾ, ನಾವು ಇದನ್ನ ಚಿಕ್ಕ ವಯಸ್ಸಲ್ಲಿ ಅದು ನೋಡೋಕೆ ಸೇಮ್ ಮೂಗ್ ಬಡ್ತಾರಣ ಇದೆ, ಸೇಮ್ ಇದು. ನಾವು ಮೂಗ್ ಬಡ್ತಾರ, ಅವಾಗ ಮೂಗ್ ಹಾಕೋತಿದ್ವಿ. ಚಿಕ್ಕದು ಹುಡುಕ್ಬಿಟ್ಟು ನನ್ನ ಮಗಳು ಮೂಗ್ ಹಾಕೋ ಇಳಿದೆ ನೋಡು, ಇಲ್ಲಿ ಸ್ಮಾಲ್. ಅಮ್ಮ ಹಾಕತಿ ಅಮ್ಮ ಇರು. ನಿಮ್ ಮೂಗ್ ಚುಚ್ಚುತ್ತೀನಿ ನೋಡಿ, ಹಿಂಗೆ ಮಾಡ್ತೀನಿ, ನೋವು ಮಾಡ್ತೀನಿ. ಕೊಡೆ ಹೋಗ್ಬಿಟ್ಟದು. ಸ್ವಲ್ಪ ಕೆಳಗಡೆ ಹಾಕು, ಚೂರು ಕೆಳಗಡೆ. ಅಮ್ಮು ಸೂಪರ್ ಅಮ್ಮು. ಹೇಳು ಇವಾಗ ಫಸ್ಟ್ ಇಂದ. ಇದನ್ನ ನಮ್ಮಮ್ಮ ಈ ಸೊಪ್ಪನ್ನ ತಗೊಂಡ್ಬಿಟ್ಟು ಜಾಸ್ತಿ ಗಾಯ ಆದ್ರೆ ಚೆಂದಾಗಿ ಹರಿದ್ಬಿಡು ಕಲ್ ಮೇಲೆ. ಅದು ಒಂಥರ ಮ್ಯಾಣ ಆದಂಗೆ ಆಯ್ತದೆ ಈ ಸೊಪ್ಪು. ಅದನ್ನ ಗಾಯ ಕಂಟಿಸ್ಬಿಟ್ರೆ ಹಂಗೆ ಕಚ್ಕೊಬಿಡ್ತಿತ್ತು ಹಂಗೇನೆ ಈ ಸೊಪ್ಪು. ಯಾರೇ ಆಗಲಿ ಇದನ್ನ ಏನೋ ಜಾಸ್ತಿ ಗಾಯ ಆದರೆ ಇಷ್ಟ ಸೊಪ್ಪು ಸಿಕ್ಕಿದ್ರೆ ತಂದು ಗಾಯಕ್ಕೆ ಹಾಕೊಳ್ರಿ, ಬೇಗ ವಾಸಿ ಆಗುತ್ತೆ. ಡ್ರೈ ಆಗ್ಬಿಡುತ್ತೆ ಹಂಗೆ ಗಾಯ. ಬೆಂಗಳೂರಲ್ಲಿ ಅಕ್ಕ ನಿಮ್ಗೆ ಸ್ವಲ್ಪ ಗಾಯ ಮಾಡ್ಲಾಕ? ಏನೊಂದು ಉಗ್ರಿದೆ ಮಾಡ್ತೀನಿ ನೋಡು. ನಂಬ್ರಿಸ್ತೀಯಾ? ಯಾರ ಗಾಯ? ಹಾರದ ಗಾಯ.
ಆರದ ಗಾಯ. ಅಯ್ಯೋ ಅವನು ನಾನು ಹೊಸಿ ಗುದ್ದಾಡ್ತಿರ್ಲಿಲ್ಲ ನಿಮ್ಮ ಮಾವನ ಇಬ್ರುವೆ. ನಾನು ಸಿದ್ಧ ಗುದ್ದಾನ್ವೆ ಅವ್ನು ಗಾಯ ಗಾಯ ಅನ್ನುವ. ಆಮೇಲೆ ಅಣ್ಣ ತಂಗಿ ಅಂದ್ಮೇಲೆ ಹಂಗಿರ್ಬೇಕು ಅಕ್ಕ, ಅದು ಜಗಳಗಳು ಕಾಮನ್. ಅಯ್ಯೋ ಹೊಸಿ ಗುದ್ದಾಡ್ತಿರ್ಲಿಲ್ಲ, ಗಾಯ ಅಂತಾನೆ ಕೂಗ್ತಿದ್ದವನು, ಗಾಯತ್ರಿ ಅಂತ ಕೂಗ್ತಾನೆ ಇರಲಿಲ್ಲ. ಅದು ಮದ್ವೆಗೆ ಮುಂಚೆ ಇರೋ ಜಗಳ ಮದ್ವೆ ಆದ್ಮೇಲೆ ಅದು ಬರಲ್ಲ. ನನ್ನ ಆದಿನೂ ಹರಿನೂ ಅಷ್ಟು ಕಿತ್ತಾಡವ್ರೆ, ತಟ್ಟೆಲ್ಲೇ ಹೊಡೆದವ್ರಂತೆ ಇಬ್ರು. ಅಪ್ಪ ತಿನ್ನಲ್ವಲ್ಲ, ಸುಮ್ಮನೆ ಬಂದು ಮುಸ್ಕೊಂಡಿಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ಬಂದ ಜೋಳ, ಆ ಕಡೆ ಯಾಕೋ ಹೋಗ್ಬಿಟ್ರೆ. ಇನ್ನೊಂದು ಮನೆ, ಹಳೆ ಮನೆ ಕಡೆ ಅದೆಲ್ಲ ತೋರ್ಸೋದು ಬೇಡ ಅನ್ಸುತ್ತೆ. ಸೊ ಎಲ್ಲ ಕಟ್ಗಳೆಲ್ಲ ಮಾಡ್ತಾ ಇದ್ದಾರೆ, ಗಂಡಸರೆಲ್ಲ ಸೇರಿ ಕೆಲಸಗಳು ಮಾಡ್ತಿದ್ದಾರೆ. ಏನಾರ ಫಂಕ್ಷನ್ ಇದ್ರೆ ಇಲ್ಲಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಳಿಗೆ ಜಾಸ್ತಿ ಕೆಲಸ. ಓಯ್ ಓಯ್ ಈ ಕಡೆ ಬಾ ಕರಿಯಾ. ನಮ್ಮ ಚಿಕ್ಕಪ್ಪ ಬ್ಯುಸಿಲಿ ಫೋನಲ್ಲಿ ಐತೆ. ಬಾಕ ಹೋಗೋಣ ಮಾಮು. ಹಂಗಲ್ಲ, ಹಂಗೆ ಹೋಯ್ತೀಯಾ? ಆಯ್ ಲತಾ ಮೇಡಮ್, ಮೂರವೆ ಇದು ಮರಿ ಅಲ್ಲಿ ಇದು ಮಾಡ್ತಾರಲ್ಲ ಅದಕ್ಕೆ. ಇಲ್ಲ ಇಲ್ಲೇ ಕಟ್ಟಾಕ್ಬೋದೇನೋ, ನೀರು ಕುಡ್ಸಕ್ಕೇನೋ. ಆಂಟಿ ಎಲ್ಲಿ ಅಂಕಲ್? ಅಂಕಲ್ ಇವ್ರೇ ನೋಡಕ್ ಅಂಕಲ್ ತರ, ಅವ್ರೆ ಒಳ್ಳೆ ಹುಡುಗ ತರ ಇದಾರೆ. ಹುಡುಗನೇ ಏನ ಚಿಕ್ಕವಳಿದ್ದಾಗ್ಲೇ ಇವ್ರ ಅಂಕಲ್. ಹೂವಾ, ಹಂಗಾರೆ ಇವಾಗ ತಾತ ಆಗ್ಬೇಕಾಯ್ತು, ಅಂಕಲ್ ತರ ಅವ್ರು. ಇದು ನನಗೆ ಗೊತ್ತೇ ಇಲ್ಲಲ್ಲ ನಿನ್ನ ಹೆಸರು ತಲ್ಲವು ಅಂತ. ನಾನ್ ಮರ್ತೋಗಿದ್ದಾರೆ, ಮರ್ತೋಗ್ಲಿದ್ದು ಸುಮ್ಮನೆ ಇದ್ದೆ. ಅವ್ರು ಮರೆಯೋದು. ಖುಷು ಮತ್ತೆ ಖುಷು 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 ಗೊತ್ತಿಲ್ಲ ಅಂತ ಹೇಳಿ ನೀನು ನಾ ಮರ್ತೋಗಿದ್ದೀರ. ಕೂಡ ಕಾಫಿ ಕುಡ್ದಾ? ಕಾಫಿ ಕುಡ್ದಾ? ಅನ್ನ ಮದೇಸ ಅಂತ ಕರಿತಾಳ ಇನ್ನು. ಅದೆಲ್ಲ ಒಂದ್ಸಲಿ ಬರೋ ಡೈಲಾಗು. ಇವ್ರ ಮಾದೇಶ ಇನ್ನು ಆಂದವೇ ಬಂದಿಲ್ಲ ಮನೆಗೆ. ಇದಾಗಿದೆ ನೋಡ್ಗಿತಾ ಯಾರು? ಶಶಾಂಕು. ನಿನ್ನೆ ಯಾವ್ದಿದು ಹುಡುಗ ಅಂತ ಅಂತಿದೀನಿ, ಆಮೇಲೆ ನೋಡ್ರಿ ಶಶಾಂಕ. ಅಲ್ಲ, ಪ್ರಪಂಚದಲ್ಲಿ ನೀನ್ ಬೆಳೆಯಲ್ಲ, ಅದು ಬೇರೆಯವರೆಲ್ಲ ಬೆಳಿಬಾರ್ದ? ಇವಳು ಮಾತ್ರ ಇಟೇ ಅವಳೆ, ಯಾವಾಗ ನೋಡ್ರೆ ಈಗ ಮಾತ್ರ ಬೈತಾವಳೆ, ಈಗ ಮಾತ್ರ ಬೈತಾವಳೆ, ಈಗ ಮಾತ್ರ ಬೈತಾ ಇಲ್ಲ. ಪಾಪ ಅವ್ರು ಎತ್ತರ ಆಯ್ತವ್ರೆ, ಅದು ನನ್ನ ಶ್ರೀದೇವಿಗೆ ತಡ್ಕೊಳಕ್ ಆಯ್ತೈತೋ ಇಲ್ವೋ ಗೊತ್ತಿಲ್ಲ. ಖುಷಿನಾರ ಪಡ್ತಾವಳೆ ಅಟ್ಲೀಸ್ಟ್. ಶಶಾಂಕ ತಿಂಡಿ ಆಯ್ತೇನೋ? 4 ಯಾವ ಮುತ್ತೈದೆ ಕೊಡಕ್ ಹೋಗಿದ್ದಪ್ಪ? ನಮ್ಮ ಮೈದಾನ ಅರ್ಶನ ಕುಂಕುಮ ಕೊಡೋ ರೇಂಜಿಗೆ ಬೆಳೆದ್ಬಿಟ್ಟ. ಅದ್ ಮೇಲ್ಗಡೆ ಪೆಂಡ್ ಚೆನ್ನಾಗಿದೆ ಅಲ್ಲ? ಹಾ, ಮೇಲ್ಗಡೆ ನೋಡ್ದ? ಅದು ಜೆಪಿ ಕಳಿಸ್ತೀನಿ ಇದನ್ನ. ನನ್ ಗಂಡಂಗ ಅದೆಲ್ಲ ಹೇಳ್ಬೇಡ, ಸಾಕೋದು ಒಂದೇ. ಅಮ್ಮ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ತಲೆನ ಬಂದ್ಬಿಟ್ಟು ಇವ್ರು ಮಂಚದ ಕೆಳಗಡೆ ಮಲ್ಕೊಬಿಡ್ತಿದ್ಲು ಚಿಕ್ಕ ವಯಸ್ಸಲ್ಲಿ. ಟಿವಿ ಹತ್ರ ಕಟ್ಟದ್ರುವ ಚಿಕ್ಕವರಿದ್ದಾಗ ಇವ್ರ ಮನೆ ಮುಂದೆ ಹೋಗು ನೀಟಾಗಿರುತ್ತೆ. ಆಗಿಂದನು ಮೊದ್ಲಿಂದನು ಅಷ್ಟೇ ಕ್ಲೀನಾಗಿರುತ್ತೆ ಮನೆ ಮುಂದೆ. ತೊಟ್ಟಿ ಮನೆಗಿತ್ತ ಇದು. ಹೌದು, ಒಳಗಡೆ ಹೋಗಿದ್ದೀನಿ. ಪಲ್ಲವಿ ಜಾಸ್ತಿ ಹೋಗಿರೋದು ನನಗಿಂತ. ನಾವಾಗ ನಮ್ಮ ಮನೇಲೆಲ್ಲ ಟಿವಿ ಇರ್ಲಿಲ್ಲ ಗೀತಾ. ಹೌದು, ಪುಟ್ಟಿದು ತೊಟ್ಟಿ ನಮ್ದು, ನಮ್ಮ ಅತ್ತೆದು ತೊಟ್ಟಿ ಮನೆನೇ ಇತ್ತು ಅಲ್ಲಿ. ತೊಟ್ಟಿ ಮನೆನೇ. ಇವ್ರ ಮನೆಯಲ್ಲಿ ಜನ ಜಾಸ್ತಿ ಅಂತಿ. ಅಯ್ಯೋ, ಈ ಮನೆ ಇಲ್ಲಿ ಇದ್ದಾಗ ಇವ್ರು ಗಿಜ 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 ಅಂತ ಇತ್ತು, ಅಷ್ಟೇ ಜನ. ಹೋದ್ರು ಆ ಸೈಡು ಬಿಕ್ಕನ್ನಂಗಾಗೋಯ್ತು.
ಈ ರೋಡಲ್ಲೇ ಈ ಗೊತ್ತಾ ಈ ಮನೆ ಇವ್ರು ಯಾವಾಗ ಎಲ್ಲ ಖಾಲಿ ಮಾಡಿ ಆ ಕಡೆ ಮನೆ ಕಟ್ಕೊ ಹೋದ್ರು ಈ ರೋಡೇ ಒಂಥರ ಬಿಕ್ ಅನ್ನಂಗಾಯ್ತು. ತುಂಬುದ್ ಮನೆ ಇದ್ದಂಗಿತ್ತು ಈ ಮನೆಯಲ್ಲಿ. ಇಲ್ಲಿ ಇವರೆಲ್ಲ ಆಲ್ಮೋಸ್ಟ್ ಈ ಕಡೆ ಎಲ್ಲ ಸೈಲೆಂಟ್, ಅವರೆಲ್ಲ ಯಾರು ಜಾಸ್ತಿ. ಗೊತ್ತಾ, ನಮ್ಮನೆ ಟಿವಿ ಇರ್ಲಿಲ್ಲ, ಎಲ್ಲಾರು ಟಿವಿ ನೋಡಕ್ ಬರ್ತಾ ಇದ್ವಿ. ತುಂಬುದ್ ಬಿದ್ದಿ ಇದ್ದಂಗಿತ್ತು ಈ ಬೀದಿ. ನಮ್ಮನ್ನೆಲ್ಲ ಓಡಿಸಿದೆ ಅಂತ ನಾನು ಎಷ್ಟೋ ಸತಿ ಎಂಜಾಯ್ ಮಾಡ್ತೀನಲ್ವಾ ಸತ್ಯವಾಗ್ಲೂ. ಇಕ್ಕುತ್ತದೇನು ನಿಮ್ಮ ಅಪ್ಪನೇ ನನಗೆ ಇನ್ನ ಕಿಟಿ ಮೇಲೆ ಕುಡಿಸ್ಬಿಟ್ಟು ಆಡ್ತವ. ಹಾಂ, ನಾನು ಜಾಸ್ತಿ ಇರಲಿಲ್ಲ ಅಲ್ಲ ಇಲ್ಲಿ. ಇಲ್ಲೇ ಇದ್ದಳು ನೀನು. ಜಾಸ್ತಿ ಇರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನನಗಿಂತ ಜಾಸ್ತಿ ಇದ್ದಿದ್ದೆ ನೀನು. ನಾನು ದಷ್ಟ ಮಂಡ್ಯಕ್ಕೆ ಇರ್ಬಿಟ್ಟಿದ್ದೆ. ಆಮೇಲೆ ಮಂಡ್ಯಕ್ಕೆ ಹೋಗ್ಬಿಟ್ಟಿದ್ದಲ್ಲ. 1ನೇ ಕ್ಲಾಸ್ ಇಲ್ಲೇ ಓದಿದ್ದು ನಾನು. ಅಂಗನವಾಡಿ 1ನೇ ಕ್ಲಾಸು ಎಲ್ಲ ಇಲ್ಲೇ ಓದಿದ್ದು. ನಾನು ಇಲ್ಲಿ ಹೋದ್ರೂ ಇಲ್ಲ ಒಂದು, ಮತ್ತೆ ನಾನು ಇಲ್ಲಿ ರಜೆಗಷ್ಟೇ ಬರ್ತಿದ್ದೆ, ಬಟ್ ನೀನು ಇಲ್ಲಿ ಸ್ಟೇ ಆಗಿದ್ದೆ. ಇಲ್ಲೇ ಇದ್ದಿದ್ದು. ಆದರೆ ನಂಗೆ ನೆನಪಿಲ್ಲ ಜಾಸ್ತಿ ಇಲ್ಲ, ಇನ್ನೊಂದು ಬೇಗ ಓದ್ತಿಲ್ಲ ನೀನು. ಎಲ್ಲಿ 2-3 ಗಂಟೆ ಓದಿಸ್ತಿದ್ದ. ಇಲ್ಲ, ಇವಕ್ಕೆ ಅಂಗನವಾಡಿಗೆ ಅಷ್ಟೇ ಹೋಗಿದ್ದು ನಾನು. ಓ ಚಡ್ಡಿ ಹಾಕೊಂಡವ್ರೆ ಪಾಪ, ಬೇಡ. ಅರ್ಧ ತೋರಿಸ್ತೀನಿ. ನಿಮ್ಮ ಅಪ್ಪ ಕಿಟಕಿ ಮೇಲೆ ಕುಡಿಸ್ತೀನಿ ಇನ್ನೂ ಆಡಿಸ್ತೀನಿ ಮಾಡಿದೆ. ಅಕ್ಕ ನಾನು ಏನ್ ಮಾಡ್ತಿದ್ರು ಅಂತ ಗೊತ್ತಾ, ಕಿಟಕಿ ಮೇಲೆ ಕೂತ್ಬಿಟ್ಟು ನಾ ಹೇಳ್ತಾ ಇತ್ತು ನೋಡಲ್ಲಿ. ಅರ್ಧ ಮಾಡಿ ತಾಗಡೆ ಮೇಲೆ ಕುಡಿಸೋರು ಅತ್ತಿಂದ ಓಡು. ನಿಮ್ಮ ಅಪ್ಪ ಒಂದೊಂದ್ ಕತಿ ಅನ್ಸಾಕ್ಬಿಡ ಉದ್ದಿನ ಪಟಿಯನ್ನ ಮಡಿಕೊಂಡ್ಬಿಡುವ. ಇನ್ನು ಊದ್ಸಿ ಚಾಕ್ಲೇಟ್ ಕೊಟ್ಟಿ ಅವಳಿಗೆ. ರೆಡಿ ಆಗ್ತೈತೆ. ಆಸೆನೂ ಇತ್ತು ಅಂತ ನಮಗಂತೂ ಗೊತ್ತಿರ್ಲಿಲ್ಲಪ್ಪ. ನಮ್ಮ ಆಂಟಿಗೆ ಈ ಆಸೆನೂ ಇತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ ಕಣಮ್ಮ. ಚಿಕ್ಕಪ್ಪನ್ ಕಳಿಸ್ತೀನಿ, ಉಮೇಶ್ ಚಿಕ್ಕಪ್ಪನ್ ಕಳಿಸ್ತೀನಿ, ಉಮೇಶ್ ಚಿಕ್ಕಪ್ಪನ್ ಬಂತ. ನಿನ್ನ ಕಾಲ್ಗಿಣ್ಣೆ ಚೆನ್ನಾಗಿದೆ ಕಣೆ. ಅವ್ರು ಯಾರೋ ಒಂದು ಟೇಬಲ್ ಫ್ಯಾನ್ ಹಾಕೊಂಡು ಮೇಡಮ್ಗೆ. ನೀವೆಲ್ಲ ನೈಟ್ ಬಂದ್ರಪ್ಪ? ನಾ ಮನೇನೆ ಬಂದೆ. ಮೊನ್ನೆ ಇಲ್ಲೇ ಇದ್ರಲ್ಲ ಮೇಡಮ್? ಇಲ್ಲೇ ಇದ್ದೆ, ನೈಟ್ ಬಂದಿದ್ದ. ಸ್ವಿಚ್ ಆಫ್ ಆಗೋಯ್ತು ನನ್ನ ಫೋನು. ಹೌದಾ? ನಾವು ಕೆಲ್ಸದಲ್ಲಿದ್ದೀನಿ, ಸಂಜೆ ಮಾಡ್ತೀನಿ. ಸ್ವಿಚ್ ಆಫ್ ನನ್ನ ಫೋನು. ಆಂಟಿ ಇವಾಗ ರೆಡಿ ಆಗ್ತಾ ಇದ್ದಾರೆ. ಸೊ ಇನ್ನೂ ಫಂಕ್ಷನ್ ಹಾಲು ಹೇಗೆ ರೆಡಿ ಆಗಿದೆ, ಸ್ಟೇಜು, ಆಮೇಲೆ ಇನ್ನೂ ಯಾರ್ಯಾರು ಬರ್ತಾರೆ, ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ, ಇದೆಲ್ಲ ನಿಮಗೆ ನೆಕ್ಸ್ಟ್ ಪಾರ್ಟ್ 2 ಇರುತ್ತೆ. ಯಾಕಂದರೆ ತುಂಬ ದೊಡ್ಡದಾಯಿತು ಅಂದ್ಬಿಟ್ಟು ನಾನೇ ಪಾರ್ಟ್ ಮಾಡಿದ್ದೀನಿ, 2 ಪಾರ್ಟು. ಸೊ ನೋಡಿ ನೆಕ್ಸ್ಟ್ ವ್ಲಾಗ್ ಕೂಡ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.